ನವರಾತ್ರಿಯ 7ನೇ ದಿನದಂದು ಪೂಜಿಸಲ್ಪಡುವ ದೇವತೆ ಮಾತಾ ಕಾಳರಾತ್ರಿ. ಕಾಲ ಎಂದರೆ ಸಮಯ ಮತ್ತು ಸಾವನ್ನು ಸೂಚಿಸುತ್ತದೆ. ರಾತ್ರಿ ಎಂದರೆ ಕತ್ತಲೆ. ಆದ್ದರಿಂದ ಮಾತಾ ಕಾಳರಾತ್ರಿ ಎಂದರೆ ಕತ್ತಲೆಯ ಸಾವನ್ನು ತರುವವಳು ಅಥವಾ ಅಜ್ಞಾನವನ್ನು ಕೊನೆಗೊಳಿಸುವವಳು. ಅವಳನ್ನು ಸಾಮಾನ್ಯವಾಗಿ ಕಾಳಿ ಎಂದು ಕರೆಯಲಾಗುತ್ತದೆ. ಕಾಳರಾತ್ರಿ ದೇವಿಯ ಅತ್ಯಂತ ಭಯಾನಕ ರೂಪ. ಅವಳ ಮೈಬಣ್ಣ ರಾತ್ರಿಯಂತೆ ಕಪ್ಪಾಗಿದ್ದು ಬಿಚ್ಚಿದ ಕೂದಲನ್ನು ಹೊಂದಿದೆ. ಅವಳು 4 ಕೈಗಳನ್ನು ಹೊಂದಿದ್ದಾಳೆ ಮತ್ತು ಅವಳ 2 ಕೈಗಳಲ್ಲಿ ಕತ್ತಿ ಮತ್ತು ಸಿಡಿಲು ಗುಡುಗನ್ನು ಹೊಂದಿದ್ದಾಳೆ. 2 ಕೈಗಳು ಕೊಡುವ ಮತ್ತು ರಕ್ಷಿಸುವ ರೂಪದಲ್ಲಿ ಹಿಡಿದಿವೆ. ಅವಳಿಗೆ 3 ಕಣ್ಣುಗಳಿವೆ ಮತ್ತು ಅವಳು ಉಸಿರಾಡುವಾಗ ಅವಳ ಮೂಗಿನ ಹೊಳ್ಳೆಗಳಿಂದ ಜ್ವಾಲೆಗಳು ಹೊರಬರುತ್ತವೆ. ರಾತ್ರಿಯಲ್ಲಿ ಚಂದ್ರನು ಹೊಳೆಯುವಂತೆ ಅವಳ ಹಾರವು ಹೊಳೆಯುತ್ತದೆ. ಅವಳ ವಾಹನವು ಕತ್ತೆಯಾಗಿದೆ. ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಶುಭ ಫಲಿತಾಂಶಗಳನ್ನು ತರುವುದರಿಂದ ಅವಳನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ. ದುರ್ಗೆ ಈ ಭಯಾನಕ ರೂಪದ ಹಿಂದೆ ಕೆಲವು ಆಸಕ್ತಿದಾಯಕ ಕಥೆಗಳಿವೆ. ಒಮ್ಮೆ ಶುಂಭ ಮತ್ತು ನಿಶುಂಭ ಎಂಬ 2 ರಾಕ್ಷಸರು ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರ ಮತ್ತು ಅವನ ಸೈನ್ಯವನ್ನು ಸೋಲಿಸಿದರು. ಅವನ ರಾಜ್ಯವನ್ನು ಕಳೆದುಕೊಂಡ ನಂತರ ಸ್ವರ್ಗದಲ್ಲಿದ್ದ ಇಂದ್ರ ಮತ್ತು ಇತರ ಎಲ್ಲಾ ದೇವತೆಗಳು ಸಹಾಯವನ್ನು ಪಡೆಯಲು ಹಿಮಾಲಯದ ಕಡೆಗೆ ಹೋದರು. ಅವರು ಪಾರ್ವತೀ ದೇವಿಯನ್ನು ಪ್ರಾರ್ಥಿಸಿದರು. ತಮ್ಮ ರಾಜ್ಯವನ್ನು ಮರಳಿ ಪಡೆಯಲು ಸಹಾಯವನ್ನು ಕೋರಿದರು. ಪಾರ್ವತಿಯು ಚಂಡಿಯನ್ನು ಸೃಷ್ಟಿಸಿ ರಾಕ್ಷಸರನ್ನು ಕೊಲ್ಲಲು ಕಳುಹಿಸಿದಳು. ಯುದ್ಧ ಭೂಮಿಯಲ್ಲಿ ಶುಂಭ ಮತ್ತು ನಿಶುಂಭ 2 ರಾಕ್ಷಸರು ಚಂಡಾಮುಂಡರನ್ನು ಕಳುಹಿಸಿದರು. ಚಂಡಾಮುಂಡರ ವಿರುದ್ಧ ಹೋರಾಡಲು ಚಂಡಿ ಕಾಳಿ ಎಂಬ ಮತ್ತೊಬ್ಬ ದೇವತೆಯನ್ನು ಸೃಷ್ಟಿಸಿದಳು. ಕಾಳಿ ಅವರಿಬ್ಬರನ್ನೂ ಕೊಂದಳು ಮತ್ತು ಆದ್ದರಿಂದ ಚಾಮುಂಡಾ ಎಂದು ಪ್ರಸಿದ್ಧಳಾದಳು. ಕಾಳಿಯನ್ನು ಕೊಲ್ಲಲು ರಕ್ತಬೀಜ ಎಂಬ ಮತ್ತೊಬ್ಬ ರಾಕ್ಷಸನನ್ನು ಕಳುಹಿಸಲಾಯಿತು. ರಕ್ತಬೀಜನು ಬ್ರಹ್ಮನಿಂದ ವಿಶೇಷವಾದ ವರ ಪಡೆದಿದ್ದನು. ಅವನ ರಕ್ತ 1 ಹನಿ ನೆಲದ ಮೇಲೆ ಬಿದ್ದ ತಕ್ಷಣ ರಕ್ತಬೀಜನಂತೆಯೇ ಕಾಣುವ 16 ರಕ್ತಬೀಜನು ಸೃಷ್ಟಿಯಾಗುತ್ತಾನೆ. ಇದರರ್ಥ ನೆಲದ ಮೇಲೆ ಬೀಳುವ ಅವನ ರಕ್ತದ ಪ್ರತಿಯೊಂದು ಹನಿಯು ಬೀಜವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ರಕ್ತ ಬೀಜನಂತೆಯೇ ಇರುವ ಮತ್ತೊಬ್ಬ ರಾಕ್ಷಸನು ಕಾಣಿಸಿಕೊಳ್ಳುತ್ತಾನೆ. ಇದನ್ನು ನೋಡಿದ ಕಾಳಿ ಮಾತೆ ರಕ್ತಬೀಜನ ರಕ್ತ ನೆಲದ ಮೇಲೆ ಬೀಳುವವರೆಗೂ ಅವನನ್ನು ಕೊಲ್ಲುವುದು ಅಸಾಧ್ಯವೆಂದು ಅರಿತುಕೊಂಡಳು. ಇದರಿಂದ ಕೋಪಗೊಂಡ ಕಾಳಿ ಮಾತೆ ರಕ್ತ ನೆಲದ ಮೇಲೆ ಬೀಳದಂತೆ ತಡೆಯಲು ತಾನು ದಾಳಿ ಮಾಡಿದ ರಕ್ತಬೀಜನ ಪ್ರತಿಯೊಂದು ತದ್ರೂಪಿಯ ರಕ್ತವನ್ನು ಕುಡಿಯಲು ಪ್ರಾರಂಭಿಸಿದಳು. ಈ ರೀತಿಯಾಗಿ ಅವಳು ರಕ್ತಬೀಜನನ್ನು ಕೊಂದಳು. ಚಂಡಿ ಶುಂಭ ನಿಶುಂಭರನ್ನು ಕೊಂದು ಇಂದ್ರ ಮತ್ತು ಇತರ ದೇವತೆಗಳು ರಾಕ್ಷಸರಿಂದ ತಮ್ಮ ರಾಜ್ಯವನ್ನು ಮರಳಿ ಪಡೆಯಲು ಸಹಾಯ ಮಾಡಿದಳು. ರಾತ್ರಿಯು ಆದಿಶಕ್ತಿಯ ರೂಪವಾಗಿದ್ದು ದುಷ್ಟರನ್ನು ನಾಶ ಮಾಡಿ ಕ್ರೋಧವನ್ನು ಕೊನೆಗೊಳಿಸುತ್ತಾಳೆ. ಅವಳು ತನ್ನ ಭಕ್ತರ ಬಗ್ಗೆ ಅತ್ಯಂತ ದಯೆ ತೋರುತ್ತಾಳೆ. ಅವರ ಜೀವನದಿಂದ ದುಃಖವನ್ನು ಅಂದರೆ ಕತ್ತಲೆಯನ್ನು ತೆಗೆದುಹಾಕುವ ಮೂಲಕ ಅವರಿಗೆ ಪ್ರತಿಫಲ ನೀಡುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.